ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕೆಲವರ ಮನಸ್ಸು ಸೂಕ್ಷ್ಮವಾಗಿರುತ್ತೆ. ಹಾಗಾಗಿ ಸಮಾಜದ ಆಗುಹೋಗುಗಳನ್ನು, ಸಮಾಜದಲ್ಲಿ ಇರುವ ಕೆಲವು ಜನರ ವರ್ತನೆಗಳನ್ನು, ಸಮಾಜದಲ್ಲಿ ಇರುವಂಥ ಕೆಲವು ಆಚರಣೆಗಳು, ನಂಬಿಕೆಗಳು ಇತ್ಯಾದಿಗಳ ಬಗ್ಗೆ ಸೂಕ್ಷ್ಮವಾಗಿ ಅವಲೋಕಿಸುವ ಸಾಮರ್ಥ್ಯ ಕೆಲವರಿಗೆ ಇರುತ್ತೆ. ಗ್ರಹಿಸಿದ ನಂತರ ಅದನ್ನು ಹಾಗೇ ತಮ್ಮಲ್ಲಿ ಇಟ್ಕೊಳ್ಳೋ ಬದಲು ಯಾವುದಾದರೂ ಒಂದು ಮಾಧ್ಯಮದ ಮೂಲಕ ಅದನ್ನು ಅಭಿವ್ಯಕ್ತಿಗೊಳಿಸಬೇಕು ಅಂತ ಪ್ರಯತ್ನಿಸ್ತಾರೆ. ಅದಕ್ಕೆ ನಾನಾ ಮಾಧ್ಯಮಗಳನ್ನು ಬಳಸ್ಕೊಳ್ಳೋದುಂಟು. ಕವನ ಬರೀಬಹುದು, ಕಥೆ ಬರೀಬಹುದು, ಕಾದಂಬರಿ ಬರೀಬಹುದು, ನಾಟಕವನ್ನು ರಚಿಸಬಹುದು, ಚಿತ್ರಕಲೆ, ಶಿಲ್ಪಕಲೆ, ಹೀಗೆ ಬೇರೆ ಬೇರೆ ಮಾಧ್ಯಮಗಳುಂಟು. ಆದರೆ ನಮ್ಮ ಸಮಾಜದಲ್ಲಿ ಒಂದು ಸಲ ಅವಲೋಕಿಸಿದಾಗ ಬಹಳಷ್ಟು ಜನ ತಮ್ಮ ಅನಿಸಿಕೆಗಳನ್ನು ಕವನಗಳ ರೂಪದಲ್ಲೇ ಹೊರಹಾಕೋಕ್ಕೆ ಪ್ರಯತ್ನ ಪಡ್ತಾರೆ. ಹೀಗೆ ಪ್ರಯತ್ನ ಪಡುವವರಲ್ಲಿ ನೇಭಾ ರಾಮಲಿಂಗ ಶೆಟ್ಟಿ ಅವರು ಮುಖ್ಯರು. ಗವಾಕ್ಷಿ ಬೆಳಕಿಂಡಿಯ ದನಿ ಎನ್ನುವ ಒಂದು ಕವನ ಸಂಕಲನವನ್ನು ಈಗ ಪ್ರಕಟಿಸಿದ್ದಾರೆ. ಇವರು ಹೇಳ್ತಾರೆ, ಪ್ರೀತಿ ಎಂಬ ತಂಪು ನದಿ ನಮ್ಮಿಬ್ಬರಲ್ಲಿ ಹರಿವಾಗ ಬರಗಾಲ ಬಂದಂತೆ ಮುಖ ಮಾಡಬೇಕೆ? ಬಯಕೆಗಳು ಚಿಗುರೊಡೆದಾಗ ಸತ್ಯಕ್ಕೆ ಕುರುಡಾಗಿ ಮುಖ ತಿರುಗಿಸಬೇಕೆ? ಹಾರುವ ರೆಕ್ಕೆಯ ರೆಕ್ಕೆ ಕತ್ತರಿಸಬೇಕೆ? ರಾಗ ರಸ ಭಾವನೆಗಳಿಗೆ ಬೂದಿ ಬೆರೆಸುವುದೇತಕ್ಕೆ? ಏತಕ್ಕೆ ಪರಿಪಾಠ ಕಣ್ಣು ಮುಚ್ಚಾಲೆಯಾಟ? ಬಾಳ ಸೊಬಗನ್ನು ಇಲ್ಲವೆನ್ನುವ ಮೊಂಡು ಹಠವೇಕೆ? ಮರೆಯಲತ್ನಿಸಿದರೂ ಮರಳಿ ಮರಳಿ ಕಾಡುತ್ತಿವೆ ನೆನಪುಗಳು ನಿನ್ನ ಕಡೆಗೆ. ಹುಡುಗಿ ಮರೆತಿಲ್ಲ ಆ ನಿನ್ನ ಕುಡಿನೋಟ, ಅದರೊಳಗಿನ ಮಿಂಚು ಸೆಳೆವ ನಗು, ಅದೆಷ್ಟು ಅರ್ಥಗಳಿರುತ್ತಿದ್ದವೋ ಆ ನಿನ್ನ ನೋಟದಲ್ಲಿ. ಅವೆಲ್ಲವೂ ತಿಳಿಯುತ್ತಿದ್ದವು, ಆದರೆ ತಿಳಿದಿರಲಿಲ್ಲ ನೀನು ಅದರೊಳಗೆ ನನ್ನನ್ನು ಸಿಕ್ಕಿ ಹಾಕಿಸುವ ಭಾವ ಇತ್ತೆಂದು. ಈ ಒಂದು ಸಂಕಲನದಲ್ಲಿ ಸುಮಾರು 50 ಕವನಗಳನ್ನು ಅವರು ಬರೆದಿದ್ದಾರೆ. ಈಗಾಗಲೇ 2 ಕವನ ಸಂಕಲನ ಪ್ರಕಟಿಸಿದ್ದಾರೆ. ಅವರ ಧ್ವನಿ ನಿಜಕ್ಕೂ ಶ್ಲಾಘನೀಯವಾದದ್ದು. ನೀವು ನನ್ನನ್ನು ಸುಟ್ಟರೆ ನಾನು ಬೂದಿಯಾಗುವುದಿಲ್ಲ, ನಿಗಿ ನಿಗಿ ಕೆಂಡವಾಗುತ್ತೇನೆ. ಹೇಗಿದೆ ನೋಡಿ, ನೀವು ನನ್ನನ್ನು ಸುಟ್ಟರೆ ನಾನು ಬೂದಿಯಾಗುವುದಿಲ್ಲ, ನಿಗಿ ನಿಗಿ ಕೆಂಡವಾಗುತ್ತೇನೆ, ಆದರೆ ನಿಮ್ಮನ್ನು ಸುಡುವುದಿಲ್ಲ. ನೀವು ನಾನಾಗಿ, ಆದರೆ ನಾನು ನಿಮ್ಮಂತಾಗುವುದಿಲ್ಲ. ಹೀಗೆ ಸೂಕ್ಷ್ಮವಾಗಿ ಕವನಗಳನ್ನು ರಚಿಸ್ತಾ ಹೋಗ್ತಾರೆ ನೇಭಾ ರಾಮಲಿಂಗ ಶೆಟ್ಟಿ ಅವರು. ಅವರಿಂದ ಮತ್ತಷ್ಟು ಒಳ್ಳೆಯ ಕವನಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಸದ್ಯಕ್ಕೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ತಾಂಡವಮೂರ್ತಿ KN. ನನ್ನ ಅಭ್ಯಾಸ ಕ್ರೀಡೆ ಮತ್ತು ಪುಸ್ತಕಗಳನ್ನು ಓದುವುದು. ಬೆಂಗಳೂರಿನಿಂದ ಬಂದಿದ್ದೇನೆ. ತಾಂಡವಮೂರ್ತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಎರಡನೆಯ ಸ್ಪರ್ಧಿ. ನನ್ನ ಹೆಸರು ಬಿದ್ದಪ್ಪ, ಬೆಂಗಳೂರಿನಿಂದ ಬಂದಿದ್ದೇನೆ. ಮೂಲತಃ ನನಗೆ ಹವ್ಯಾಸಗಳಲ್ಲಿ ಕ್ರೀಡೆ ಮತ್ತು ಸಂಗೀತ ಕೇಳುವುದು ಅಭಿರುಚಿ ಇದೆ. ತುಂಬ ಸಂತೋಷ ಬಿದ್ದಪ್ಪ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನನ್ನ ಹೆಸರು ಪರಶುರಾಮ್ H. ನಾನು ಮೂಲತಃ ನೆಲಮಂಗಲ ತಾಲೂಕು ಅರೇಬನಹಳ್ಳಿ ಗ್ರಾಮದ. ನನಗೆ ಬ್ಯಾಡ್ಮಿಂಟನ್ ಮತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನ್ಯೂಸ್ ಕೇಳೋದ್ರಲ್ಲಿ ಇಷ್ಟ. ಪರಶುರಾಮ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಬೊಗಸೆಯಲ್ಲಿ ಕಥೆಗಳು. ಅತಿ ಸಣ್ಣ ಕಥೆಗಳ ಸಂಗ್ರಹ,
ಆಶಾ ರಘು ಈ ಪುಸ್ತಕವನ್ನು ಬರೆದಿದ್ದಾರೆ. ಪ್ರಶ್ನೆ: 1800ರ ಆಸುಪಾಸಿನಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಯಾವ ರೋಗವನ್ನು ನಿಗ್ರಹಿಸಲು ಲಸಿಕೆಯನ್ನು ಮೊದಲ ಬಾರಿಗೆ ನೀಡಲಾಯಿತು? ಆಯ್ಕೆಗಳನ್ನು ನೋಡು. ಇನ್ಫ್ಲೂಯೆನ್ಸಾ, ಕಾಲರಾ, ಸಿಡುಬು, ಪ್ಲೇಗ್. ಬಜರುತಿ ಉತ್ತರವನ್ನು ಕೊಡಿ. ಹೇಳಿ ಪರಶುರಾಮ್. ಪ್ಲೇಗ್. ಪ್ಲೇಗ್ ಆಯ್ಕೆ 4. ತಾಂಡವಮೂರ್ತಿ ಹಾಗೂ ಬಿದ್ದಪ್ಪ. ಕಾಲರ. ಬಜರುತ್ ಬೇಕು ಸರ್. ಕಾಲರ. ಹೇಳಿ ತಾಂಡವಮೂರ್ತಿ. ಕಾಲರ. ಕಾಲರ ಉತ್ತರವನ್ನು ನೋಡೋಣ. ಸಿಡುಬು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 1800ರ ಆಸುಪಾಸಲ್ಲಿ ಈ ಲಸಿಕೆಯನ್ನು ಹಾಕಬೇಕು ಅಂದಾಗ ಮೈಸೂರು ಸಂಸ್ಥಾನದ ಜನರಿಗೆ ಈ ಹೊಸ ವಿಧಾನ, ಚುಚ್ಚುವ ವಿಧಾನ, ಇದರಲ್ಲಿ ನಂಬಿಕೆಯೇ ಇರೋಲ್ಲ. ಹಾಗಾಗಿ ರಾಣಿ ವಾಸದವರು ಊರಿನ ಜನರನ್ನೆಲ್ಲ ಕರೆಸಿ ಅವರ ಮುಂದೆಯೇ ಲಸಿಕೆಯನ್ನು ಹಾಕಿಸ್ಕೋತಾರೆ. ಆಗ ಜನರಿಗೆ ಅನಿಸುತ್ತೆ ರಾಣಿಯವರೇ ಲಸಿಕೆಯನ್ನು ಹಾಕಿಸ್ಕೊಂಡಿದ್ದಾರೆ, ತಮ್ಮ ಮಕ್ಕಳಿಗೂ ಹಾಕಿಸಿದ್ದಾರೆ, ನಾವು ಸಹ ಹಾಕಿಸ್ಕೋಬಹುದು, ಇದು ಸಿಡುಬು ಬರದೇ ಇರೋ ಹಾಗೆ ರಕ್ಷಣೆಯನ್ನು ಕೊಡುತ್ತಂತೆ ಅನ್ನೋ ಒಂದು ನಂಬಿಕೆ ಜನರಲ್ಲಿ ಬರುತ್ತೆ. ಆಗ ಎಲ್ಲರೂ ಹಾಕಿಸ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. 1806ರ ನಂತರ ಮೈಸೂರು ಸಂಸ್ಥಾನದ ಪ್ರತಿ ಹಳ್ಳಿಯಲ್ಲೂ ಹೋಗಿ ಈ ಸಿಡುಬು ಲಸಿಕೆಯನ್ನು ನೀಡೋಕ್ಕೆ ಶುರು ಮಾಡ್ತಾರಂತೆ. ಇದು ಈ ಭಾಗದಲ್ಲಿ ಮೊದಲ ಬಾರಿಗೆ ಲಸಿಕೆಯ ಪ್ರಯೋಗ ಆಗಿದ್ದು ಬ್ರಿಟಿಷರ ನೇತೃತ್ವದಲ್ಲಿ. ಮುಂದಿನ ಪುಸ್ತಕ ಮುಸ್ಸಂಜೆಯ ಕಥೆಗಳು. ಉದಯಕುಮಾರ ಹಬ್ಬು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: 18ನೆಯ ಅಂತಾರಾಷ್ಟ್ರೀಯ ಖಗೋಳ ಮತ್ತು ಭೌತವಿಜ್ಞಾನ ಒಲಿಂಪಿಯಾಡ್ ಸ್ಪರ್ಧೆಯು ಯಾವ ನಗರದಲ್ಲಿ ನಡೆಯಿತು? ಆಯ್ಕೆಗಳನ್ನು ನೋಡೋಣ. ಬೆಂಗಳೂರು, ಮುಂಬೈ, ಜಯಪುರ, ಹೈದರಾಬಾದ್. ಬಜರತ್ಬಹುದು, ಉತ್ತರವನ್ನು ಕೊಡಬಹುದು. ಹೇಳಿ ಬಿದ್ದಪ್ಪ. ಬೆಂಗಳೂರು. ಬೆಂಗಳೂರು. ಎರಡನೇದಾಗಿ ಬಜರುತ್ತಿದ್ದಾರೆ ಪರಶುರಾಮ್. ಮುಂಬೈ. ಮುಂಬೈ ಆಯ್ಕೆ 2, ಮುಂಬೈ. ಉತ್ತರವನ್ನು ನೋಡೋಣ. ಮುಂಬೈ ಉತ್ತರ ಸರಿಯಾಗಿದೆ. ಮುಸ್ಸಂಜೆಯ ಕಥೆಗಳು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಆಗಸ್ಟ್ 15ರಿಂದ ಆಗಸ್ಟ್ 21ರವರೆಗೆ ಈ ಒಲಿಂಪಿಯಾಡ್ ಸ್ಪರ್ಧೆ ಮುಂಬೈಯಲ್ಲಿ ನಡೀತಂತೆ. 63 ದೇಶಗಳಿಂದ 288 ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಭಾರತಕ್ಕೆ 4 ಚಿನ್ನ, 1 ಬೆಳ್ಳಿ ಪದಕ ಬಂತಂತೆ. ಆದರೆ ಇರಾನ್ ದೇಶದ ವಿದ್ಯಾರ್ಥಿಗಳು 5 ಸ್ಪರ್ಧೆಗಳಲ್ಲಿ 5 ಚಿನ್ನವನ್ನು ಗಳಿಸಿ ಅವರು ಮೊದಲ ಸ್ಥಾನವನ್ನು ಪಡೆದಿದ್ದಾರೆ. ಹೋಮಿ ಬಾಬಾ ಸೆಂಟರ್ ಫಾರ್ ಸೈನ್ಸ್ ಎಜುಕೇಷನ್ ಅನ್ನೋ ಸಂಸ್ಥೆ ಈ ಅಂತಾರಾಷ್ಟ್ರೀಯ ಮಟ್ಟದ ಒಲಿಂಪಿಯಾಡ್ ಸ್ಪರ್ಧೆಯನ್ನು ನಡೆಸಿತು. ಮುಂದಿನ ಪುಸ್ತಕ ಶ್ರೀನಿವಾಸ ಮೂರ್ತಿ ಎನ್ ಸುಂಡ್ರಹಳ್ಳಿ ಅವರು ಬರೆದ ಕ್ರಾಸಿಂಗ್ ದ ರೂಬಿಕಾನ್ ಅಂತಕ್ಕಂಥ ಪುಸ್ತಕ. ನಮ್ಮ ಪ್ರಶ್ನೆ: ಹಸೆ ಚಿತ್ರ ಅಥವಾ ಹಸೆ ಚಿತ್ತಾರ ಕರ್ನಾಟಕದ ಯಾವ ಭಾಗದಲ್ಲಿ ಹೆಚ್ಚು ಪ್ರಸಿದ್ಧವಾಗಿದೆ? ಆಯ್ಕೆಗಳನ್ನು ನೋಡೋಣ. ಮಲೆನಾಡು, ಕರಾವಳಿ, ಉತ್ತರ ಬಯಲು ಸೀಮೆ, ದಕ್ಷಿಣ ಬಯಲು ಸೀಮೆ. ಮೊದಲಿಗೆ ತಾಂಡವಮೂರ್ತಿ, ಆನಂತರ ಪರಶುರಾಮ್. ದಕ್ಷಿಣ ಬಯಲು ಸೀಮೆ. ದಕ್ಷಿಣ ಬಯಲು ಸೀಮೆ. ಪರಶುರಾಮ್. ಉತ್ತರ ಬಯಲು ಸೀಮೆ. ಉತ್ತರ ಬಯಲು ಸೀಮೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಮಲೆನಾಡು ಆಗಿತ್ತು. ಶಿವಮೊಗ್ಗ, ಸಾಗರ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಇದು ಕೆಮ್ಮಣ್ಣು ಮತ್ತು ಅಕ್ಕಿ ಹಿಟ್ಟನ್ನು ಬಳಸ್ತಾರೆ. ಬಿಳಿ ಗೋಡೆಯ ಮೇಲೆ ಚಿತ್ರವನ್ನು ಬಿಡಿಸಬೇಕಾದ್ರೆ ಅವರು ಸಾಮಾನ್ಯವಾಗಿ ಕೆಮ್ಮಣ್ಣಿಂದ ಚಿತ್ರಗಳನ್ನು ಬಿಡಿಸ್ತಾ ಹೋಗ್ತಾರೆ. ಕೆಂಪು ಬೆಳೆದಂಥ ಗೋಡೆಯ ಮೇಲೆ ಚಿತ್ರವನ್ನು ಬಿಡಿಸಬೇಕು ಅಂದರೆ ಆ ಅಕ್ಕಿ ಹಿಟ್ಟಿಂದ ಮಾಡಿರುವ ಬಿಳಿಯ ಬಣ್ಣದ ರಸ ಏನಿರುತ್ತೆ ಅದರಿಂದಲೇ ಚಿತ್ರಗಳನ್ನು ಬಿಡಿಸ್ತಾ ಹೋಗ್ತಾರೆ. ವಿಶೇಷವಾಗಿ ಮಲೆನಾಡಲ್ಲಿ ಕಂಡುಬರುತ್ತೆ. ಅಪರೂಪಕ್ಕೆ ಕರಾವಳಿಯಲ್ಲೂ ಸಹ ನೋಡಬಹುದು. ಮುಂದಿನ ಪುಸ್ತಕ ಹೂಗುಚ್ಛ, ಸಣ್ಣ ಕಥೆಗಳ ಸಂಗ್ರಹ. ಚಂದ್ರಿಕಾ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ:
ಹಾಡುವ ಮರಳು ದಿಬ್ಬ ಎಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಸಹಾರಾ ಆಫ್ರಿಕಾ, ಥಾರ್ ಭಾರತ, ಮೊಜಾವೆ ಅಮೇರಿಕಾ, ಬಡೈನ್ ಜಾರನ್ ಚೀನಾ. ಮೊದಲಿಗೆ ತಾಂಡವ ಮೂರ್ತಿ. ಸಹಾರಾ ಆಫ್ರಿಕಾ. ಆಫ್ರಿಕಾ ಅಂತ ಹೇಳ್ತಾ ಇದ್ದಾರೆ. ಬಿದ್ದಪ್ಪ? ತಾರ್ ಭಾರತ. ಥಾರ್ ಭಾರತ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಈಗ ಬಂತು. ಬಡೈನ್ ಜಾರನ್ ಚೀನಾ ಸರಿಯಾದ ಉತ್ತರ ಆಗಿತ್ತು. ಹೋಗುಚ್ಚ. ಈ ಪುಸ್ತಕ ನನ್ನಲ್ಲೇ ಉಳಿತು. ಮರಳು ದಿಬ್ಬ ಹಾಡುತ್ತೆ ಅಂದರೆ ನಂಬಲಿಕ್ಕೆ ಕಷ್ಟವಾಗುತ್ತೆ. ಆದರೆ ವಿಶಿಷ್ಟ ಸನ್ನಿವೇಶದಲ್ಲಿ ಈ ದಿಬ್ಬಗಳಿಂದ ಶಬ್ದ ಬರೋದಂತೂ ನಿಜ. ಯಾವುದು ಆ ಸನ್ನಿವೇಶಗಳು? ಆ ಪ್ರದೇಶದಲ್ಲಿ ಇರುವಂಥ ಮರಳು ಕಣಗಳು ಏನಿದೆ ಅದು ದುಂಡಕ್ಕಿರಬೇಕು. ಆ ಕಡೆ ಈ ಕಡೆ ಉಪ್ಪಿನ ಹರಳಿನ ಹಾಗೆ ಚೂಪು ಚೂಪು ಅಂಚುಗಳನ್ನು ಹೊಂದಿದರೆ ಈ ಸಂಗೀತ ಬರೋದಿಲ್ಲ. ದುಂಡಕ್ಕೆ ಇರಬೇಕಂತೆ. ಅದು ನೀರಿನ ಅಂಶ ಇರಬಾರ್ದು, ಪೂರ್ತಿ ಒಣಗಿರಬೇಕು. ಆ ಸಂದರ್ಭದಲ್ಲಿ ಗಾಳಿ ಬೀಸುವಾಗ ಒಂದು ಮರಳು ಕಣ ಮತ್ತೊಂದು ಮರಳು ಕಣಕ್ಕೆ ಉಜ್ಜುತ್ತಂತೆ. ಹೀಗೆ ಉಜ್ಜಿದಾಗ, ಅಸಂಖ್ಯ ಮರಳು ಕಣಗಳು ಉಜ್ಜಿದಾಗ ಆ ಶಬ್ದ ಹೊರಗಡೆ ಬರುತ್ತಂತೆ. ಈ ರೀತಿ ಶಬ್ದ ಹೊರಗೆ ಬರೋದನ್ನು ಮೊದಲ ಬಾರಿಗೆ ಕಂಡಂಥ ಜನ ಇದನ್ನು ವಾಯ್ಸ್ ಆಫ್ ದಿ ಸ್ಪಿರಿಟ್ಸ್ ಅಂತ ಕರೆದ್ರಂತೆ. ಇದು ಭೂತಗಳ ಧ್ವನಿ ಅನ್ನೋ ಒಂದು ಅರ್ಥದಲ್ಲಿ ಅದನ್ನು ಹೊರಡಿಸಿದ್ರು. ಆನಂತರ ವಿಜ್ಞಾನಿಗಳು ಇದನ್ನೆಲ್ಲ ಅಧ್ಯಯನ ಮಾಡಿ ಭೂತಾನೂ ಇಲ್ಲ, ಏನೂ ಇಲ್ಲ, ಇದು ಕಣಗಳ ಪರಸ್ಪರ ಉಜ್ಜುವಿಕೆಯಿಂದ ಹುಟ್ಟುವಂಥ ಶಬ್ದ ಅನ್ನೋದನ್ನು ಹೇಳ್ತಾರೆ. ಹಾಗೆಯೇ ಚೀನಾದಲ್ಲಿ ಕೇಳಿಸುವ ಹಾಗೆ ಜಗತ್ತಿನ ಕೆಲವು ಬೇರೆ ಬೇರೆ ಪ್ರದೇಶಗಳಲ್ಲೂ ಸಹ ಈ ರೀತಿಯಾದ ಸಂಗೀತ ಕಂಡುಬರಬಹುದು. ಆದರೆ ಸಂಗೀತ ಸ್ಥಳದಿಂದ ಸ್ಥಳಕ್ಕೆ ಭಿನ್ನವಾಗಿರುತ್ತೆ ಅನ್ನೋದನ್ನು ನೆನಪಲ್ಲಿ ಇಟ್ಕೋಬೇಕು. ಮುಂದಿನ ಪುಸ್ತಕ ಸಮಾಜ ಚಿಕಿತ್ಸಕ ಅಂಬೇಡ್ಕರ್, ಚಂದ್ರಶೇಖರ ಭಂಡಾರಿ ಹಾಗೂ ಎಸ್.ಆರ್. ರಾಮಸ್ವಾಮಿ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ರೇ, ಹೋ, ವಿ, ರ, ಲು. ಉತ್ತರಲಿಲ್ವಾ? ಉತ್ತರವನ್ನು ನೋಡೋಣ. ಮರೆತು ಹೋದ ವಿಚಾರಗಳು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ತುಂತುರು. ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ ದಮ್ ನ ಆ ಎನ್ನುವ ಹೆಸರಿನವರು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 56 ಕೂಡು 87, 65 ಕಳೆ 33, 25 ಗುಣಿಸು 8, 190 ಭಾಗಿಸು 5. ಮೊದಲಿಗೆ ಬಿದ್ದಪ್ಪ, ಆನಂತರ ಪರಶುರಾಮ್. ಬಿದ್ದಪ್ಪ, ತಮ್ಮ ಉತ್ತರ, ಅಂತಿಮ ಉತ್ತರ. ಅಂತಿಮ ಉತ್ತರ 373. 3 7 3 4 403 403 ತಾಂಡವ ಮೂರ್ತಿ.
2991. ಮೂವರು ಮೂರು ಉತ್ತರಗಳನ್ನು ಕೊಡ್ತಾ ಇದ್ದೀರಿ. ಯಾರು ಉತ್ತರ ಸರಿ ನೋಡೋಣ. ಒಂದು ಉತ್ತರ 143, 32, 200, 38 ಎಲ್ಲವನ್ನು ಕೂಡಿದ್ರೆ 413 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ತುಂತುರು ಈ ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ ಪುಸ್ತಕ ಸ್ತೋತ್ರ ಸಂಗಮ, ಡಾಕ್ಟರ್ ಶೋಭಾ ವೆಂಕಟ್ ಬರೆದಿರುವಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ನೀರಜ್ ಬಾಟ್ಲಾ, ಓಂಕಾರ್ ಸಿಂಗ್ ಪಹವಾ, ಪಂಡಿ ರಾಮ ಪಾಂಡವಿ, ಮಹಾವೀರ್ ನಾಯಕ್. ಬಜರುತ್ತಿ ಉತ್ತರವನ್ನು ಕೊಡಿ. ಊಹೆ ಪಂಡಿರಾಮ ಪಾಂಡವಿ. ಹೇಳಿ ಪರಶುರಾಮ್. ಪಂಡಿರಾಮ ಪಾಂಡವಿ. ಆಯ್ಕೆ 3. ತಮ್ಮ ಉತ್ತರ ತಾಂಡವಮೂರ್ತಿ. ಆಯ್ಕೆ 1 ನೀರಜ್ ಬಾಟ್ಲಾ. ನೀರಜ್ ಬಾಟ್ಲಾ ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಮಹಾವೀರ್ ನಾಯಕ್ ಆಗಿತ್ತು. ಮಹಾವೀರ್ ನಾಯಕ್ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ಜಾರ್ಖಂಡ್ ರಾಜ್ಯಕ್ಕೆ ಸೇರಿದವರು. ಕಲಾಕ್ಷೇತ್ರದಲ್ಲಿ ಇವರಿಗೆ ಪ್ರಶಸ್ತಿ ದೊರೆತಿದೆ. ಇವರು ಗೀತ ರಚನಾಕಾರರು ಹಾಗೂ ಗಾಯಕರು ಆಗಿದ್ದಾರೆ. ಇವರು ಕೆಲವು ರಾಗಗಳನ್ನು ವಿಶೇಷವಾಗಿ ಬಳಸ್ತಾರಂತೆ. ಬಿನ್ಸಾರಿಯಾ, ಫಗುವಾ, ಪವಾಸ್, ಮರ್ದಾನಿ, ಜುಮುರ್ ಈ ಮುಂತಾದ ರಾಗಗಳಲ್ಲಿ ಗೀತೆಗಳನ್ನು ರಚಿಸೋದ್ರ ಜೊತೆಗೆ ಅದನ್ನು ಹಾಡಿ ಜನಪ್ರಿಯಗೊಳಿಸಿದ್ದಾರಂತೆ. ಆ ಒಂದು ಕೆಲಸಕ್ಕಾಗಿ ಇವರಿಗೆ ಪದ್ಮಶ್ರೀ ಗೌರವ ದೊರೆತಿದೆ. ಈಗ ನಾವು ಕೊಡ್ತಾ ಇದ್ದೇವೆ ಪಿ ಚಂದ್ರಿಕಾ ಅವರು ಸಂಪಾದಿಸಿರುವ ಅಜ್ಜಿ ಎಂಬ ಆಕಾರ, ಅಜ್ಜಿಯರ ಜಗತ್ತಿನ ಅನಾವರಣ, ನಮ್ಮ ಬದುಕಿನಲ್ಲಿ ಅಜ್ಜಿಯರ ಮಹತ್ವದ ಬಗ್ಗೆ ತಿಳಿಸುವಂಥ ಅಪರೂಪದ ಪುಸ್ತಕ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಗೌ, ಬಾ, ಹ, ದ, ನ, ರಿ, ಬಾ. ಗೌರಿ ಹಬ್ಬದ ಬಾಗಿನ. ಬಜರ್. ಮೊದಲಿಗೆ ಬಿದ್ದಪ್ಪ, ಆನಂತರ ಪರಶುರಾಮ. ಬಿದ್ದಪ್ಪ. ಗೌರಿ ಹಬ್ಬದ ಬಾಗಿನ. ಗೌರಿ ಹಬ್ಬದ ಬಾಗಿನ ಅಂತ ಹೇಳ್ತಾ ಇದ್ದಾರೆ. ಹೌದಾ ಪರಶುರಾಮ್? ಕರೆಕ್ಟ್ ಸರ್. ಸರಿಯಾಗಿದೆ. ಉತ್ತರವನ್ನು ನೋಡೋಣ. ಗೌರಿ ಹಬ್ಬದ ಬಾಗಿನ ಉತ್ತರ ಸರಿಯಾಗಿದೆ. ಅಜ್ಜಿ ಎಂಬ ಆಕಾರ ಈ ಒಂದು ಪುಸ್ತಕವನ್ನು ಬಿದ್ದಪ್ಪ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಸಮಯ ಬಂದಿದೆ. ಪದಬಂಧ ಸುಳ್ಹನ್ನು ನೋಡೋಣ. ವಿವರವಾಗಿ ಶೀಲವನ್ನು ನೋಡುವುದು ಹುಲ್ಲು ಸೋಮಾರಿ. ಪರಿಶೀಲಿಸು. ಪರಶುರಾಮ್. ದೀರ್ಘವಾಗಿ. ಮೊದಲನೇದು 5 ಅಕ್ಷರಗಳ ಶಬ್ದ. ಮೊದಲನೇದು ನೋಡಿ, ಆಮೇಲೆ 2, 3 ನೋಡಬೇಕಾಗುತ್ತೆ. ವಿವರವಾಗಿ ಶೀಲವನ್ನು ನೋಡುವುದು ಅಂತ ಸುಳುಹು ಇದೆ. ತಾಂಡವಮೂರ್ತಿ. ಪರಿಶೀಲಿಸು. ಪರಿಶೀಲಿಸು. 3 ಶಬ್ದ ಸಿಗ್ತಾ? ಅಲ್ಲ, 5 ಅಕ್ಷರ ಇದೆ, ತೊಂದರೆ ಇಲ್ಲ. ಆದರೆ ರೂಪ ಸರಿಯಾಗಿದೆಯಾ ಅನ್ನೋದಕ್ಕೆ ಕೇಳ್ತಾ ಇದ್ದೇನೆ. 3 ಶಬ್ದ ಸಿಗ್ತಾ ತಮಗೆ? ಒಂದೇ ಸಿಕ್ಕಿದೆ ನೋಡಿ. ಚೂರು ಆ ಕಡೆ ಈ ಕಡೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವ ನೋಡಿ. ಹಾಗೆಯೇ 2ನೇ ಶಬ್ದ 3ನೇ ಶಬ್ದವನ್ನು ಗಮನಿಸಿ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಿ. ಸರಿಯಾದ ರೂಪ ದೊರೆಯಬಹುದು ತಮಗೆ. ಇಲ್ಲಾಂದರೆ ನಾನು ಬಿದ್ದಪ್ಪ ಅವರನ್ನು ಕೇಳ್ತೇನೆ. ತಾಂಡವಮೂರ್ತಿ ಕಾಯ್ತಾ ಇದ್ದೇನೆ ಉತ್ತರಕ್ಕೆ. ಉತ್ತರ ಗೊತ್ತಿಲ್ಲ ಅಂದರೆ ಬಿದ್ದಪ್ಪ ಅವ್ರನ್ನ ಕೇಳ್ತೇನೆ. ಬಿದ್ದಪ್ಪ, ಒಂದನೇದಕ್ಕೆ ಮಾತ್ರ ಉತ್ತರ ಕೊಡಿ. ಯಾವುದಾಗೆ ಸರ್? ಮೊದಲನೇದು 5 ಅಕ್ಷರದ ಶಬ್ದ. ಅದು ಆಗಿಲ್ಲ. ಅದು ಗೊತ್ತಿಲ್ವಾ ಉತ್ತರ? ಇಲ್ಲ.
ಮೊದಲನೇ ಶಬ್ದಕ್ಕೆ ನಾನು ಕೊಡ್ತೇನೆ, ಎರಡನೇ ಶಬ್ದ ಮೂರನೇ ಶಬ್ದಕ್ಕೆ ತಾವು ಉತ್ತರ ಕೊಡ್ಬೋದು. ಬಜರ್ ಒತ್ಬಿಟ್ಟು ಉತ್ತರ ಕೊಡಬೇಕು. ಮೊದಲನೇ ಶಬ್ದ ಈಗ ಬಂತು, ಪರಿಶೀಲನೆ. ಅದು ಪರಿಶೀಲಿಸು ಅಂತ ಹೇಳಿದ್ರಿ. ಲೀ ಬಂದರೆ ಮೂರನೇ ಶಬ್ದ ಸಿಗಲ್ಲ, ಹಾಗಾಗಿ ತಪ್ಪಾಯ್ತು. ಅದಕ್ಕೆ ಚೂರು ಬದಲಾವಣೆ ಮಾಡಲಿಕ್ಕಾಗುತ್ತಾ ನೋಡಿ ಅಂತ ಹೇಳಿದೆ. ಎರಡನೇ ಶಬ್ದ ಯಾರು ಬೇಕಾದರೂ ಉತ್ತರ ಕೊಡಬಹುದು. ಬಜರ್ ಒತ್ತಿ ಉತ್ತರ ಕೊಡಿ. ಹುಲ್ಲು ಹೇಳಿ ಬಿದ್ದಪ್ಪ. ಹರಿವೆ. ಹರಿವೆ. ಹುಲ್ಲು. ಹಾಂ. ಹರಿವೆ. ಹಾಂ. ಹಾಂ. ಮೂರನೇದು ಆಲಸಿ. ತಾಂಡವಮೂರ್ತಿ. ಹಸಿರು. ಹಸಿರು. ಸಿ ಎಲ್ಲಿದೆ ಸರ್? ಹರಿ ಸರ್. ರೀ ಇರೋದು. ಹರಿ ಹರಿ. ಪರಶುರಾಮ್, ಉತ್ತರವನ್ನು ನೋಡೋಣ. ಗರಿಕೆ. ಗರಿಕೆ. ಮೂರು ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು. ಸೋಮಾರಿ. ಆಲಸಿ. 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 ಉತ್ತರವನ್ನು ನೋಡೋಣ. ಆಲಸಿ ಉತ್ತರ ಸರಿಯಾಗಿದೆ. ನಮ್ಮ ಕವಿಗಳ ಮಕ್ಕಳು GP ರಾಜರತ್ನಂ ಬರೆದ ಸೊಗಸಾದ ಪುಸ್ತಕ ಬಿದ್ದಪ್ಪ ಅವರಿಗೆ ದೊರೆತಿದೆ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಚಟ್ಪಟ್ ಚಿಂಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ತಾಂಡವ ಮೂರ್ತಿ ಅವರಿಗೆ ದೊರೀತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ನಂದಿ ಬಿಡು ಎಂಬ ನುಡಿಗಟ್ಟಿನ ಅರ್ಥವೇನು? ಆರಿ ಹೋಗು, ಎತ್ತನ್ನ ಬಿಡು. ಎತ್ತನ್ನ ಬಿಡು. ಮುಂದಿನ ಪ್ರಶ್ನೆ, ಅತಿಯಾದ ಸೊಕ್ಕು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉನ್ಮದ, ಉನ್ಮಾದ. ಉನ್ಮದ. ಮುಂದಿನ ಪ್ರಶ್ನೆ, ವಿಷ್ಣುವು ಯಾರ ಮನೆಯ ಮುಂದೆ ಗದಾಪಾಲಕನಾಗಿ ಕಾವಲು ಕಾಯುತ್ತಿದ್ದಾನೆ? ಬಲಿಯ ಮನೆ ಮುಂದೆನಾ, ಪ್ರಹ್ಲಾದನ ಮನೆ ಮುಂದೆನಾ? ಬಲಿ. 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 ಈ ಗಾದೆಯನ್ನು ಪೂರ್ಣಗೊಳಿಸಿ. ತಣ್ಣೀರಾದರೂ, ತಣ್ಣೀರು ಬಿಸಿ ನೀರಾದರೂ ಪರವಾಗಿಲ್ಲ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಅಂಗೈಯಗಲದ ರೊಟ್ಟಿಗೆ 1000 ಉಪ್ಪಿನಕಾಯಿ. ನಕ್ಷತ್ರಗಳು. ನಕ್ಷತ್ರ. ಬರೀ ನಕ್ಷತ್ರನ? ಚಂದಮಾಮ ನಕ್ಷತ್ರ. ಚಂದಮಾಮ ನಕ್ಷತ್ರ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ನಂದಿ ಬಿಡು, ಎತ್ತನ್ನು ಬಿಡು. ಯಾರಾದರೂ ಸತ್ತು ಹೋದರೆ ಅವರ ಹೆಸರಲ್ಲಿ ಆ ಎತ್ತನ್ನು ಬಿಡುವ ಪದ್ಧತಿ ಹಿಂದೆ ಇತ್ತು. ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಉನ್ಮದ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆಗೆ ಉತ್ತರ ಬಲಿ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ತಣ್ಣೀರಾದರೂ ತಣಿಸಿಕೊಂಡು ಕುಡಿ ಅನ್ನೋದು ಸರಿಯಾದ ರೂಪ. ತಾಳ್ಮೆ ಇರಬೇಕು ಮನುಷ್ಯನಿಗೆ ಅಂತ ಹೇಳುತ್ತೆ. ಐದನೆಯದು, ಇದು ಚಂದ್ರ ಮತ್ತು ನಕ್ಷತ್ರ. ತಾವು ಕೊಟ್ಟಿದ್ದೀರಿ. 4 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬಿದ್ದಪ್ಪ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಿ ಅಂದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ನಕ್ಷತ್ರಿಕ ಎಂಬ ನುಡಿಗಟ್ಟಿನ ಅರ್ಥವೇನು? ಕಾಟವನ್ನು ಕೊಡುವವನು, ನಕ್ಷತ್ರಗಳ ಬಗ್ಗೆ ತಿಳಿದವನು. ಕಾಟವನ್ನು ಕೊಡುವವನು. ಮುಂದಿನ ಪ್ರಶ್ನೆ, ದರ್ಪ, ಗರ್ವ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ದಂಡ, ಉದ್ದಂಡ. ಉದ್ದಂಡ. ಮುಂದಿನ ಪ್ರಶ್ನೆ, ಗಂಗಾ, ಯಮುನಾ, ಸರಸ್ವತಿ ನದಿಗಳು ಸೇರುವ ಸ್ಥಳ ಯಾವುದು? ತ್ರಿವೇಣಿ ಸಂಗಮ, ತ್ರಿನದೀ ಸಂಗಮ. ತ್ರಿವೇಣಿ ಸಂಗಮ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ತನ್ನ ನೀಯತ್ತು. ಇಲ್ಲ, ಗೊತ್ತಿಲ್ಲ ಸರ್. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಅವ್ವ ಮಾತ್ರ ಕುಳ್ಳಿ, ಮಗಳು ಮಾತ್ರ ಮಾರುದ್ದ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ನಕ್ಷತ್ರಿಕ, ಕಾಟವನ್ನು ಕೊಡುವವನು. ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಉದ್ದಂಡ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ತ್ರಿವೇಣಿ ಸಂಗಮ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ತನ್ನ ನೀಯತ್ತು ತನಗೇ ಬರಕತ್ತು ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ಸೂಜಿ ದಾರದ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ.
ಈಗ ಪರಶುರಾಮ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ನಕ್ರನಿದ್ದೆ ಎಂಬ ನುಡಿಗಟ್ಟಿನ ಅರ್ಥವೇನು? ಗಾಢ ನಿದ್ರೆ, ಲಘು ನಿದ್ರೆ. ಲಘು ನಿದ್ರೆ. ಮುಂದಿನ ಪ್ರಶ್ನೆ, ಹುಟ್ಟಿದ, ಉತ್ಪನ್ನವಾದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉದಿತ, ಉದ್ಗತ. ಉದ್ಗತ. ಮುಂದಿನ ಪ್ರಶ್ನೆ, 12,96,000 ವರ್ಷಗಳ ಯುಗ ಯಾವುದು? ತ್ರೇತಾಯುಗ, ದ್ವಾಪರ ಯುಗ. ತ್ರೇತಾಯುಗ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ತಲೆ ಬೋಳಿಸಿದರೆ ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಹುಡುಗಿ ಹುಟ್ಟುತ್ತಿದ್ದಂತೆ ಹುರಿಗೆಜ್ಜೆ ಕಟ್ತಾಳೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ನಕ್ರ ನಿದ್ರೆ ಅಂದರೆ ಗಾಢ ನಿದ್ರೆ. ಎರಡನೇ ಪ್ರಶ್ನೆಗೆ ಉತ್ತರ ಉದಿತ ಆಗಿತ್ತು. ಮೂರನೇ ಪ್ರಶ್ನೆಗೆ ಉತ್ತರ ತ್ರೇತಾಯುಗ ಆಗಿತ್ತು. ಉತ್ತರ ಕೊಟ್ಟಿದ್ದೀರಿ ಅಲ್ವಾ? ನಾಲ್ಕನೇ ಪ್ರಶ್ನೆಗೆ ಉತ್ತರ ತಲೆ ಬೋಳಿಸಿದರೆ ಹೀನ ಸುಳಿ ಹೋದೀತೆ ಎನ್ನುವುದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ಕಡಲೆಕಾಯಿ ಗಿಡದ ವರ್ಣನೆ ಆಗಿತ್ತು. ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ತಾಂಡವ ಮೂರ್ತಿ ಅವರಿಗೆ 4 ಪುಸ್ತಕ ದೊರೆಯುತ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಬಿದ್ದಪ್ಪ ಅವರಿಗೆ 3-2 5 ಪುಸ್ತಕ ತಮಗೆ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. 2 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆ. ಚಂದ್ರನ ಮೈ ಮೇಲೆ ಬದುಕೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಇಲ್ಲಿ 2 ಅತೀ ಬಿಸಿಲು ಅಥವಾ ಅತೀ ಚಳಿ. ಆದರೆ ಬದುಕಬೇಕು ಅಂತ ಆಸೆ ಏನಾದರೂ ಮನುಷ್ಯನಿಗಿದ್ದಲ್ಲಿ ಒಂದು ಸಣ್ಣ ಉಪಾಯ ಉಂಟು. ಚಂದ್ರನಲ್ಲಿ ದೊಡ್ಡ ದೊಡ್ಡ ಕಮರಿಗಳು ಇವೆ, ಕ್ರೇಟರ್ಸ್ ಅಂತ ಕರೀತಾರೆ. ಈ ಕಮರಿಯ ಒಳಗೆ ಹೋಯಿತು ಅಂದರೆ ಅಲ್ಲಿ ಅಷ್ಟು ಬಿಸಿಲು ಇಲ್ವಂತೆ, ಅಷ್ಟು ಚಳಿನೂ ಇಲ್ವಂತೆ, 17 ಡಿಗ್ರಿ ಸೆಲ್ಸಿಯಸ್ ಇರುತ್ತಂತೆ. ಹಾಗಾಗಿ ಅಲ್ಲಿ ಬದುಕಬಹುದು ಅಂತ ಕನಸು ಕಾಣ್ತಾ ಇದ್ದಾನೆ ಮನುಷ್ಯ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.